ಶಾಲೆಗಳಿಗೆ ಮಕ್ಕಳನ್ನು ಕೇವಲ ಅಂಕಗಳಿಗಾಗಿ ಮಾತ್ರ ಸೇರಿಸುವ ಪೋಷಕರ ಮನಸ್ಥಿತಿ ಬದಲಾಗಬೇಕು. ಪೋಷಕರು ಓದುವುದರ ಜೊತೆಗೆ ಕ್ರೀಡೆಗೂ ಕೂಡ ಸಮಯ ಕೊಡಬೇಕು ಎಂದು ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಸಲಹೆ ನೀಡಿದರು. ನಗರದ ವಿಜಯನಗರ ಬಡಾವಣೆಯಲ್ಲಿರುವ ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲೆ ಆವರಣದಲ್ಲಿ ಶನಿವಾರ ನಡೆದ ಟೈಮ್ಸ್ ಕ್ರೀಡಾ ಅಕಾಡೆಮಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೋಷಕರು ತಮ್ಮ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವ ವೇಳೆ ಕೇವಲ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಮಾತ್ರ ಪರಿಶೀಲನೆ ಮಾಡುತ್ತಾರೆ. ನಮ್ಮ ಮಕ್ಕಳು ಹೇಗಾದರೂ ಮಾಡಿ 100% ಅಂಕ ಗಳಿಸುವಂತೆ ಮಾಡಿ ಎಂದಷ್ಟೇ ಹೇಳುತ್ತಾರೆ. ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡುತ್ತಾರೆ. ತಮ್ಮ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದು ಪತ್ರಿಕೆಗಳಲ್ಲಿ ಮಕ್ಕಳ ಭಾವಚಿತ್ರ ಬಂದರೆ ಅಷ್ಟೇ ಸಾಧನೆ ಎಂದುಕೊಳ್ಳುತ್ತಾರೆ. ಒಳ್ಳೆ ಅಂಕ ಗಳಿಕೆ ಮಾಡಿದರೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಎಂದು ಭಾವಿಸುತ್ತಾರೆ. ಈ ಕಲ್ಪನೆಯಿಂದ ಪೋಷಕರು ಹೊರಬರಬೇಕಾಗಿದೆ. ಮಕ್ಕಳನ್ನು ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪೋಷಕರು ಪ್ರೋತ್ಸಾಹಿಸಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಸೋಲು ಗೆಲುವನ್ನು ಕ್ರೀಡೆಯಲ್ಲಿ ಕಾಣಬೇಕು. ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರುವ ಸವಾಲುಗಳನ್ನು ಎದುರಿಸಲು ಸಾಧ್ಯ ಎಂದರು. ಶಿಕ್ಷಣ, ಮೊಬೈಲ್, ಟಿವಿ ಇಷ್ಟಕ್ಕೆ ಮಾತ್ರ ಸೀಮಿತರಾಗುವ ಮೂಲಕ ಮಕ್ಕಳು ಚಿಕ್ಕ ಚಿಕ್ಕ ಘಟನೆಗಳನ್ನು ಎದುರಿಸಲಾಗದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಬೌದ್ಧಿಕವಾಗಿ ಹಾಗೂ ಮಾನಸಿಕವಾಗಿ ಗಟ್ಟಿಯಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಎಂದರು. ಶಾಲಾ ಹಂತದಲ್ಲಿ ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವಂತೆ ಮನೆಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಪ್ರೋತ್ಸಾಹಿಸಬೇಕು. ಈ ನಿಟ್ಟಿನಲ್ಲಿ ಟೈಮ್ಸ್ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ಸಲುವಾಗಿ ದುಬಾರಿ ವೆಚ್ಚದಲ್ಲಿ ನೂತನ ಅಕಾಡೆಮಿಯನ್ನು ಸ್ಥಾಪನೆ ಮಾಡುವ ಮೂಲಕ ನುರಿತ ತರಬೇತುದಾರರಿಂದ ಮಕ್ಕಳಿಗೆ ತರಬೇತಿ ನೀಡಿ ಮಕ್ಕಳನ್ನು ಜಿಲ್ಲಾ, ರಾಜ್ಯ, ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಉತ್ತಮ ಕ್ರೀಡಾಪಟುಗಳನ್ನಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಮ್ಮ ಉದ್ದೇಶವನ್ನು ತಿಳಿಸಿದರು. ಪ್ರತಿ ವರ್ಷನೂ ಇತ್ತು. ಸೊ ಇವತ್ತು ಅವರಿಬ್ಬರನ್ನ ಪರಿಚಯ ಮಾಡ್ಕೊಡ್ಬೇಕು. ಕಾರಣ ಇಲ್ಲೇನ್ ನಾವಿವತ್ತು ಕೂತಿದೀವೋ, ಆಟ ಆಡ್ತಿದೀವೋ ಆ ಜಾಗಕ್ಕೆ ಕಾರಣ ಹರೀಶ್ ಸರ್ ಅಂತ ಇದ್ದಾರೆ. ಅವರೇ ನನ್ಗೆ ಇಷ್ಟು ದೊಡ್ಡ ಜಾಗನ ಇಲ್ಲ ಸರ್ ಆಗತ್ತೆ ತಗೊಳ್ಳಿ, ನೀವು ತಲೆ ಕೆಡ್ಸ್ಕೊಬೇಡಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಅವ್ರು ಪ್ರಯತ್ನ ಪಟ್ರು. ಅದೇನು ವಾಲಿಬಾಲ್ ಕೋರ್ಟ್ ಇದೆಯೋ ಅದು ನಮ್ ವಿಶ್ವಣ್ಣ ಅಂತ, ಅವರು ಅವ್ರ ಮನೆ ಕಟ್ಟಕ್ಕೆ ಅಂತ ಜಾಗ ಇಟ್ಕೊಂಡಿರು. ದಯಮಾಡಿ ಕ್ಲಾಪ್ ಮಾಡಿ. ಅವ್ರ ಮನೆ ಕಟ್ಟೋ ಜಾಗನ ನಮ್ಮ ಶಾಲೆಗೆ ಅಂತ ಕೊಟ್ರು. ಸೊ ಆ ಒಂದು ಕಾರಣಕ್ಕೆ ಅವರಿಬ್ಬರನ್ನೇ ಚೀಫ್ ಗೆಸ್ಟ್ ಆಗಿ ಕರೆಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿಜವಾಗ್ಲೂ ಮೊದಲು ಅನ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ನಮ್ಮ ಕನಸು ಪರಿಪೂರ್ಣ ಆಗೋದಕ್ಕೆ ಇವರು ಮೊದಲನೇ ಕಾರಣ ಆಗಿರ್ತಾರೆ. ಇದನ್ನ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಕನಸಲ್ಲಿದ್ರು, ಕ್ರಿಕೆಟ್ ಅಕಾಡೆಮಿ ಮಾಡಿ ಅಂತ ನನ್ನ ಹೆಚ್ಚು ಬಾರಿ ಪ್ರೆಷರೈಸ್ ಮಾಡಿದವರು ನಮ್ಮ ನಟೇಶ್ ಸರ್ ಅವರು. ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ. ಪಾಪ ಯಾವುದೇ ಸ್ವಾರ್ಥ ಇಲ್ದಲೆ ಮನುಷ್ಯ ಯಾವಾಗಲೂ ಒಳ್ಳೇದು ಮಾಡಬೇಕು ಅನ್ನೋ ಬಯಸೋ ಒಬ್ಬ ಒಳ್ಳೆ ಮನುಷ್ಯತ್ವ ಇರುವ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಕರಿಬಹುದು ಆ ವ್ಯಕ್ತಿನ. ಅವರಿಂದ ನಾವು ನಿಜವಾಗ್ಲೂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಮುಖ್ಯ ಅತಿಥಿಗಳಾಗಿ ಮಾಡ್ಕೊಂಡ್ವಿ. ಫುಟ್ಬಾಲ್ ಅಂದ್ರೆ ಹಾಸನದಲ್ಲಿ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದವರು ನಮ್ಮ ಕೃಷ್ಣ ಸರ್ ಅವರು. ಸೊ ಈ ಒಂದು ಪಾಶ್ಚಾತ್ಯ ಗೇಮ್ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ್ಲೂ ಕೂಡ ಫುಟ್ಬಾಲ್ ತರಬೇತುದಾರ ಕೃಷ್ಣ ಅವರು ಮಾತನಾಡಿ, ಕ್ರೀಡೆ ಬೆಳೆಯಬೇಕು ಎನ್ನುವುದು ಕೆಲವರಲ್ಲಿ ಮಾತ್ರ ಇರುತ್ತದೆ. ಮನೆಗಳಲ್ಲಿ ಅಮ್ಮನೇ ಮೊದಲ ಗುರು. ಯಾವುದಾದರೂ ಒಂದು ಕ್ರೀಡೆಯಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸಿ. ಕ್ರೀಡೆಯಲ್ಲಿ ಇರುವ ಸುಖ ಯಾವುದರಲ್ಲೂ ಸಿಗುವುದಿಲ್ಲ. ಇದರಲ್ಲಿ ಮಕ್ಕಳನ್ನು ಅನುಭವಿಸಲು ಬಿಡಿ. ಮನೆಗಳಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಕ್ರೀಡಾಪಟು ಆಗಲಿ ಎಂದರು. ಕ್ರಿಕೆಟ್ ತರಬೇತುದಾರ HR ನರಸಿಂಹ, ಒಂದು ದೊಡ್ಡ ಸಮೂಹ ಸಂಸ್ಥೆ ಕಟ್ಟಬೇಕಾದರೆ ಶ್ರಮವಿದೆ. ದಿನದ ಎಲ್ಲ ಸಮಯ ಓದುವುದಿಲ್ಲ. ಉಳಿದ ಸಮಯದಲ್ಲಿ ಓದುವುದರ ಜೊತೆಗೆ ಕ್ರೀಡೆಗೂ ಅವಕಾಶ ಕೊಡಬೇಕು. ಕ್ರೀಡೆಯಲ್ಲಿ ಆಡುವಾಗ ಓದುವುದನ್ನು ನೆನಪಿಸಿಕೊಳ್ಳಬೇಡಿ, ಹಾಗೆ ಓದುವಾಗ ಕ್ರೀಡೆ ನೆನಪಿಸಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೂಡು, ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷರಾದ ಶಿವರಾಮೇಗೌಡ, ಜಾಗದ ಮಾಲೀಕರಾದ ಹರೀಶ್, ವಿಶ್ವನಾಥ್, ಶಾಲೆಯ ಮುಖ್ಯ ಶಿಕ್ಷಕಿ ಬ್ಲೆಸ್ಸಿ, ಶ್ಯಾಮ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.